ನಮಸ್ಕಾರ ಕರ್ನಾಟಕ, ಶುಭೋದಯ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಏನಪ್ಪ, ಹೊಸ ಹೇರ್ ಸ್ಟೈಲಲ್ಲಿ, ಹೊಸ ಲುಕ್ಕಲ್ಲಿ ಎಷ್ಟೋ ದಿವಸ ಆದಮೇಲೆ ಕಾಣಿಸ್ಕೊತಾವನೆ ಅಂತ ಅಂದ್ಕೊಂಡಿದ್ದೀರಾ. ಹೌದು ಸೆಲೆಬ್ರಿಟೀಸ್. ವಿಷಯ ಏನಂತಂದರೆ, ನಾನು ಹಳೆ ಕಂಪ್ನೀಲಿ ಕೆಲಸ ಮಾಡ್ತಾಯಿದ್ನಲ್ಲ, ಅಲ್ಲಿ ಕೆಲಸ ಬಿಟ್ಟು ಹೊಸ ಕೆಲಸಕ್ಕೆ ಟ್ರೈ ಮಾಡಿದೆ. ಸೊ ಹೊಸ ಕೆಲಸ ಸಿಕ್ತು ನನಗೆ. ಗುರುವಾರ ಬಿಟ್ಟೆ, ಅದರ ನೆಕ್ಸ್ಟ್ ಗುರುವಾರನೇ ನನಗೆ ಬೇರೆ ಕಡೆ ಕೆಲಸ ಸಿಕ್ತು. ಇವತ್ತು ಫಸ್ಟ್ ದಿವಸ, ಅದು ಮಂಡೆಯಿಂದ ಜಾಯ್ನಿಂಗ್ ಅಂತ ಹೇಳಿದರು. ಇವತ್ತಿಂದ ಹೋಗ್ತಾಯಿದ್ದೀನಿ. ಸೊ ನೀವು ಯಾರಾದರೂ ಕೆಲಸ ಹುಡುಕ್ತಾ ಇದ್ದರೆ, ಜಾಬ್ ಐ ಅಂತ ಒಂದು ಆ್ಯಪ್ ಬರುತ್ತೆ ನೋಡಿ. ಆ ಜಾಬ್ ಐಯಲ್ಲಿ ಹೋಗ್ಬಿಟ್ಟು ನೀವು ನಿಮ್ಮ ರೆಸ್ಯೂಮ್ ಅಪ್ಲೋಡ್ ಮಾಡಿ, ನಿಮಗೆ ಅಂದರೆ ಆ ಥರ ಕೆಲಸ ನಿಮಗೆ ಬೇಡ ಅಂತಂದರೂ ಸಿಗುತ್ತೆ, ಬೇರೆ ಥರದ್ದು ಸಿಗುತ್ತೆ. ಸೊ ನಿಮಗೆ ತುಂಬ ಸಿಗುತ್ತೆ. ಬೇಕಾದ್ರೆ ನಾನಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಆಮೇಲೆ HR ನಂಬರ್ ಬೇಕಾದರೂ ನಾನು ಹಾಕಿರ್ತೀನಿ. ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಸೊ ನಿಮಗೆ ಯಾವ್ಯಾವ ಥರದ್ದು ಕೆಲಸ ನಿಮಗೆ ಸೂಟ್ ಆಗುತ್ತೆ, ಎಲ್ಲ ಥರದ್ದು ಅವರು ಇದು ಮಾಡ್ತಾರೆ. ತುಂಬ ಬೇಗನೆ ಸಿಕ್ಬಿಡುತ್ತೆ ಕೆಲಸ ಅಂತ ನನಗನ್ಸುತ್ತೆ. ಏನು 2 ಇಂಟರ್ವ್ಯೂ ಅಟೆಂಡ್ ಮಾಡಿದೆ, HR ಲೆವೆಲಲ್ಲೊಂದು ಮತ್ತು ಮ್ಯಾನೇಜರ್ ಲೆವೆಲಲ್ಲೊಂದು. ಸೊ 2ರಲ್ಲೂ ಪಾಸ್ ಆದೆ. ಮಂಡೆಯಿಂದ ಜಾಯ್ನಿಂಗ್ ಆಗ್ತಾಯಿದ್ದೀನಿ ಇವತ್ತಿಂದ. ಸೊ ಹೊಸ ಕೆಲಸ, ಹೊಸ ಜೀವನ ಹೇಗಿರುತ್ತೆ ಏನು ಅಂತ ನನಗಂತೂ ಗೊತ್ತಿಲ್ಲ. ನನ್ನ ಕೆಲಸ ಬಂದ್ಬಿಟ್ಟು ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಸಿಕ್ಕಿದೆ ನನಗೆ, ಜಯನಗರಲ್ಲಿ. ಸೊ ಇಲ್ಲಿಂದ ಹೋಗಬೇಕು, ನೋಡಬೇಕು. ಈಗ ಈಟ್ರ್ ಹಾಕಿದ್ದೀನಿ ಸ್ನಾನಕ್ಕೆ. ಏನಂದರೆ 6 ಗಂಟೆಗೆ ಎದ್ದೇಳಬೇಕಾಗಿತ್ತು, ಕ್ರಿಕೆಟ್ ಆಡೋಕ್ಕೆ ಇವತ್ತು ಮಿಸ್ ಆಯಿತು. ನೈಟ್ 12 ಗಂಟೆವರೆಗೂ ಬಟ್ಟೆ ಮರ್ಚಿಕೊಂಡಿದ್ದೆ. ಎಲ್ಲ ಒಂಥರ ಇದಾಗ್ಬಿಟ್ಟಿತ್ತು ಕಬೋರ್ಡಲ್ಲಿ. ನೋಡಿ ತೋರಿಸ್ತೀನಿ. ಸೊ ಇದನ್ನು ಮರ್ಚಿಟ್ಕೊಂಡು ಇದ್ದೆ. ಇನ್ನೂ ಸ್ವಲ್ಪ ಇದ್ದಾವೆ ಮರ್ಚಿಡೋದು ನೋಡಿ. ಇನ್ನೂ ಇಷ್ಟು ಟೀ ಶರ್ಟ್ ಬ್ಯಾಲೆನ್ಸ್ ಇದ್ದಾವೆ. ಸೊ 12 ಗಂಟೆ ಆಗೋಯ್ತು, ಟೈಮ್ ಆಗೋಯ್ತು ಅಂತಂದ್ಬಿಟ್ಟು ಹಂಗೆ ಎತ್ತಿಟ್ಬಿಟ್ಟು ಮಲ್ಕೊಂಡೆ. ನೋಡಿದ್ರೆ 6 ಗಂಟೆಗೆ ಎದ್ದೊಳಕ್ಕಾಗಲಿಲ್ಲ. 7:15 ಎದ್ದು ಹೀಟ್ರ್ ಹಾಕಿ ಸ್ವಲ್ಪ ಆಚೆ ಕಡೆ ಬೆಡ್ಶೀಟೆಲ್ಲ ಒಣಗಾಕ್ದೆ. ನೋಡಿ ಒಳ್ಳೆ ಬಿಸಿಲು ಬಂದಿದೆಯಲ್ಲ. ಒಂದು ವಾರದ ಹಿಂದೆ ಫುಲ್ಲು ಮಳೆ, ಇವಾಗೆಲ್ಲ ಫುಲ್ಲು ಬಿಸಿಲು. ಇವತ್ತೊಂದು ದಿವಸ ಹೇಗಿರುತ್ತೆ ಅಂತ ಈ ವ್ಲಾಗಲ್ಲಿ ನೀವು ನೋಡಿದ್ದೀರಾ. ಡೈಲಿ ವ್ಲಾಗ್ ಮಾಡಬೇಕಂತ ನನಗೂ ಆಸೆ, ಬಟ್ ಏನು ಕಂಟೆಂಟ್ ಇರಲ್ಲ. ಸುಮ್ಮನೆ ಕಂಟೆಂಟ್ ಇಲ್ದಿರ ಮಾಡಬಾರ್ದು ಅಂತ ನನಗೆ ಬೇಜಾರಾಯಿತು. ಸೊ ಇವತ್ತು ಫಸ್ಟ್ ಡೇ ಕೆಲ್ಸಕ್ಕೆ ಹೋಗ್ತಾಯಿದ್ದೀನಲ್ಲ, ಸೊ ಅದಕ್ಕೋಸ್ಕರ ಮಾಡಿದೆ. ನನ್ನ ಇವತ್ತಿನ ದಿವಸ ಹೇಗಿರುತ್ತೆ ನೋಡಿ. ಸೆಲೆಬ್ರಿಟೀಸ್ ರೆಡಿ ಆಗಿದ್ದೀನಿ. ಫಸ್ಟ್ನೇ ದಿವಸನೇ ಲೇಟಾಗಿ ಹೋಗೋದು ಬೇಡ, ಬೇಗ ಹೋಗ್ಬಿಡೋಣ ಅಂತ. 9 ಗಂಟೆ ಆಗೋಯ್ತು. ಸೊ ಕೆಳಗಡೆ ಹೋಗಿ ಟಿಫನ್ ಮಾಡಿಕೊಂಡು ಅಲ್ಲಿಂದ ಹೊರಡದೆ. ಸೊ ಬೆಂಗಳೂರು ಟ್ರಾಫಿಕ್ ತುಂಬ ಸಖತ್ತು. ಅವತ್ತು ಇಂಟರ್ವ್ಯೂಗೆ ಹೋದಾಗೂ ಅಷ್ಟೇ 45 ನಿಮಿಷ 50 ನಿಮಿಷ ಆಗೋಯ್ತು. ಸೊ ಅದಕ್ಕೆ ಬೇಗ ಬಿಟ್ಬಿಡೋಣ ಅಂತ ಬಿಟ್ಟಿದ್ದೀನಿ. 10:30ಗೆ ಅಲ್ಲಿ ಜಾಯ್ನ್ ಆಗಬೇಕು. ಸೊ ಬನ್ನಿ ಹೋಣ. ಸೆಲೆಬ್ರಿಟೀಸ್ ಇನ್ನೊಂದು 500 ಮೀಟರ್ಸ್ ಇದೆ ಅಷ್ಟೇ. ಆಲ್ಮೋಸ್ಟ್ ರೀಚ್ ಆಗಿದ್ದೀನಿ. ಇನ್ನೂ ಟೈಮ್ ಇದೆ. ಈಗ 10 ಗಂಟೆ ಆಯಿತು ಟೈಮು. ಸೊ ಅದಕ್ಕೆ ಫಸ್ಟ್ನೇ ದಿವಸ ಕೆಲ್ಸಕ್ಕೆ ಹೋಗ್ತಾಯಿದ್ದೀನಿ. ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ ನಾನು, ಟೈಮ್ ಆಗಿಬಿಡುತ್ತೆ ಅಂತ ಬಂದೆ, ಟ್ರಾಫಿಕ್ ಇರುತ್ತೆ ಅಂತ. ಸೊ ಪರವಾಗಿಲ್ಲ, ಇವತ್ತು ನಾರ್ಮಲ್ ಆಗಿದೆ. ಅದಕ್ಕೆ ಇಲ್ಲೊಂದು ಗೋವಿಂದ ಸ್ವಾಮಿ ಟೆಂಪಲ್ ಸಿಕ್ತು. ಸೊ ಹೋಗೋಣ ಬನ್ನಿ. ದೇವಸ್ಥಾನದ ಹಿಂದೆಗಡೆನೇ ಡ್ಯಾನ್ಸ್ ಕ್ಲಾಸ್ ಇಟ್ಬಿಟ್ಟವ್ರೆ, ಫುಲ್ ಅದೇ ಮ್ಯೂಸಿಕ್ಕು ಫುಲ್ಲು. ಬನ್ನಿ ಹೋಗೋಣ. ಇವಾಗ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಇವತ್ತಿಂದ ಒಂದೊಳ್ಳೆ ಚೆನ್ನಾಗಾಗಲಿ ಕೆಲಸದಲ್ಲೆಲ್ಲ ಅಂತ ಕೇಳಿಕೊಂಡು ಬರ್ತೀನಿ. ಬನ್ನಿ ಹೋಗೋಣ. ಕೋದಂಡ ರಾಮಸ್ವಾಮಿ ದೇವಸ್ಥಾನ ಇದು. ತುಂಬ ಚೆನ್ನಾಗಿದೆ. ರಾಮ, ಲಕ್ಷ್ಮಣ, ಸೀತೆ, ಆಂಜನೇಯ ಸ್ವಾಮಿಗಳು ಎಲ್ಲ ಇದ್ದಾರೆ. ತುಂಬ ಚೆನ್ನಾಗಿದೆ. ಜೈ ಶ್ರೀರಾಮ್ ಅಂತ ಇವತ್ತಿಂದ ಕೆಲಸಕ್ಕೆ ಹೆಜ್ಜೆ ಇಡ್ತಾ ಇದ್ದೀನಿ. ಬನ್ನಿ ಹೋಗೋಣ. ಇಲ್ಲೇ ಶ್ರೀರಾಮ ನಾಟ್ಯ ಕಲಾ ಕುಟೀರ ಇದೆ. ಸೊ ಅಲ್ಲಿಂದ ಸಾಂಗ್ಗಳು ಬರ್ತಾ ಇರುತ್ತೆ. ಇನ್ನೂ ಒಂದು 20 ನಿಮಿಷ ಇದೆ. ಇಲ್ಲಿ ಬರ್ತಾ ಇಲ್ಲೊಂದು ನೋಡಿದೆ, ಶಬರಿ ಟಿಫನ್ ಅಂತ. ಎಲ್ಲ ಕಾಫಿ ಕುಡಿತಾಯಿದ್ರು. ಬನ್ನಿ ಕಾಫಿ ಕುಡ್ಕೊಂಡು ಹೋಗೋಣ. ಚೆನ್ನಾಗಿದೆ ಕಾಫಿ. ಏನಾದರೂ ಜಯನಗರ ಸೈಡ್ ಬಂದರೆ ನೋಡಿ, ಈ ರೋಡಲ್ಲಿ ಅಂಕಲ್ ಕಾಫಿ ಕೊಡ್ತಾರೆ. 13 ರೂಪಾಯಿ ಕಾಫಿ ತೊಗೊಂಬಿಡಿ. ಚೆನ್ನಾಗಿದೆ ಕಾಫಿ, ಸೂಪರಾಗಿದೆ.
ವೆಲ್ಕಮ್ ಬ್ಯಾಕ್ ಸೆಲೆಬ್ರಿಟೀಸ್. 6 ಗಂಟೆಗೇ ಕೆಲಸ ಮುಗೀತು. ಸ್ವಲ್ಪ ಬೇಗ ಬಿಟ್ಟರು. ಇವಾಗ ಸ್ಟಾರ್ಟಿಂಗ್ ಎಲ್ಲ ಬೇಗ ಬಿಡ್ತಾರಂತೆ. ಆಮೇಲಿಂದ 10 ಗಂಟೆಯಿಂದ 8 ಗಂಟೆ. ನಮ್ಮ ಏರಿಯಾಗೆ ಆಲ್ರೆಡಿ ಬಂದೆ. ಸ್ವಲ್ಪ ಟ್ರಾಫಿಕ್ಕು, ಒಂದು 40-50 ನಿಮಿಷದಲ್ಲಿ ಬರ್ಬೋದು. ಬಂದೆ. ಶಿವಪ್ಪನ ದೇವಸ್ಥಾನಕ್ಕೆ ಬಂದಿದ್ದೀನಿ. ದರ್ಶನ ಆಯಿತು ಚೆನ್ನಾಗೆ. ಇವಾಗ ಇಲ್ಲಿಂದ ಮನೆಗೆ ಹೊರಡಬೇಕು. ನೀವು ನೋಡ್ಕೊಬಿಡಿ, ಶಿವಪ್ಪನ ದರ್ಶನ ಮಾಡ್ಕೊಬಿಡಿ. ಈಗ ಮನೆಗೆ ಹೋಗೋ ಟೈಮು. ಬನ್ನಿ ಹೋಣ. ನೋಡಿ, ಇದು ಹಿಡ್ಕೊಂಡು ರೋಡಲ್ಲಿ ಆಡಾಡೋವನೆ. ಹಾಂ, ಹಂಗೆ ತೋರಿಸ್ಬೇಕು. ಹೋಗಿ ಒಳಗೋಗಿ, ಹೋಗಿ ಅಮ್ಮ ಕೊಡೋಗು. ಹೋಗು, ಆಯಿತು. ಏನವೆಲ್ಲ ಯಾರು ಹೇಳ್ಕೊಟ್ಟಿದ್ದು? ಏಯ್ ಬರ ಇಲ್ಲಿ. ಅಂಗನವಾಡಿಗೆ ಹೋಗಲ್ವೇನೋ? ಯಾವಾಗ? ಆಮೇಲೆ ಎಷ್ಟು ಗಂಟೆಗೆ ಹೋಯ್ತೀಯ? ಬೆಳಗ್ಗೆನೆ. ಇವತ್ತು ಬೆಳಗ್ಗೆ ಹೋಗ್ಬೇಕಲ್ಲ ನೀನು. ಬೆಳಿಗ್ಗೆ ಹೋಗಲ್ವ ನೀನು? ಯಾವಾಗ? ನಾಳೆ. ಇವತ್ತು ರಜಾ. ಸೋಮವಾರನೇ ರಜಾ ಕೊಟ್ಬಿಟ್ಟವ್ರ ನಿನ್ಗೆ? ನಾಳೆನೂ ರಜಾನಾ? ಮತ್ತೆ ಯಾವಾಗ ಹೋಯ್ತೀಯಾ? ಇವತ್ತು ಹೋಯ್ತು. ಏಯ್ ಮೆಂಟ್ಲು, ಯಾಕಣ? ನಾಳೆಯಿಂದ ಅಂಗನವಾಡಿಗೆ ಹೋಗ್ಬೇಕು ನೀನು, ಸರಿನಾ? ಡ್ಯಾನ್ಸ್ ಆಡೋ ಒಂದು. ಡ್ಯಾನ್ಸ್ ಆಡು. ಡ್ಯಾನ್ಸ್ ಆಡೋ. ಹಾಂ, ಡ್ಯಾನ್ಸ್ ಆಡು. ಸಾಂಗ್ ಆಡೊಂದು. ಹಾಂ, ಅದು ಸಾಂಗ್ ಅದು. ಏಯ್ ನಾಳೆಯಿಂದ ಅಂಗನವಾಡಿಗೆ ಹೋಗಿಲ್ಲ ಅನ್ಕೋ. ಹಾಸ್ಟೆಲ್ಗೆ ಹಾಕ್ತೀವಿ, ಸರಿನಾ? ನಾನು ಅಣ್ಣನಾ? ನಾನು ಯಾರು? ಅಣ್ಣ. ನನ್ನ ಹೆಸ್ರೇನು? ಮಚ್ಚನಾ? ಐತೆ ಇರ್ನಿ. ನಾನು ಹರೀಶನಾ? ಏನಾಗ್ಬೇಕು ನಾನು ನಿಂಗೆ? ಹಾಂ, ಅಬ್ಬುನಾ? ಏನಂತ? ನಾನೆಲ್ಲಿ ಬೈದೆ? ಇಲ್ಲಿ ಅಲ್ಲಿ ಜಾಮ್ ಆಗೈತಾ? ಮೆಂಟ್ಲೇನ ನೀನು? ನಮಸ್ಕಾರ ಕರ್ನಾಟಕ, ಶುಭೋದಯ ಎಲ್ಲರಿಗೂ. ನೆನ್ನೆ ವ್ಲಾಗ್ ಎಂಡ್ ಮಾಡೋಕ್ಕಾಗಿಲ್ಲ, ಅದಕ್ಕೆ ಇವತ್ತು ಬೆಳಗ್ಗೆ ಇದ್ದೆ. ಇವತ್ತು ಕ್ರಿಕೆಟ್ ಆಡೋಕೆ ಹೋಗಿಲ್ಲ. ಅಲಾರಾಮ್ ಇಟ್ಟಿದ್ದೀನಿ, 8 ಗಂಟೆಗೆ ಹೊಡ್ಕೊತಾ ಇದೆ ಅಲಾರಾಮು. ಸೊ ಇವತ್ತು ಕ್ರಿಕೆಟ್ ಹೋಗ್ತೀನಿ ಅಂತ ಬರ್ತೀನಿ ಅಂತ ಹೇಳಿದೆ, ಹೋಗೋಕ್ಕಾಗಿಲ್ಲ. ವಿಡಿಯೋ ಎಡಿಟ್ ಮಾಡ್ತಾ ಇದ್ದೆ. ಅಟ್ಲೀಸ್ಟ್ ವಿಡಿಯೋ ಆದರೆ ಎಡಿಟ್ ಮಾಡೋಣ. 7:30 ಎಚ್ಚರ ಆಯಿತು ವಿಡಿಯೋ ಎಡಿಟ್ ಮಾಡೋಣ ಅಂತ. ಈ ವಿಡಿಯೋ ಇವತ್ತೇ ಅಪ್ಲೋಡ್ ಆಗುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಪ್ಲೋಡ್ ಆಗುತ್ತೆ. ಇದೊಂದು ಲಾಸ್ಟ್ ಕ್ಲಿಪ್ ಇರಲಿಲ್ಲ, ಅದಕ್ಕೇ ಮಾಡ್ತಾಯಿದ್ದೀನಿ. ಸೊ ಏನಂದರೆ, ಒನ್ ಆಫ್ ದ ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸು ನನಗೆ ಕಂಪ್ನಿಯಲ್ಲಿ, ಆಫೀಸಲ್ಲಿ. ಎಲ್ಲರೂ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಹೊಸ ಹುಡುಗ ಅಂತಂದ್ಬಿಟ್ಟು ಎಲ್ಲನೂ ಹೇಳ್ಕೊಟ್ರು. ಎಲ್ಲ ತುಂಬ ಒಳ್ಳೆ ಗುಡ್ ಹಾರ್ಟೆಡ್ ಪೀಪಲ್ಸ್ ಇದ್ದಾರೆ ಅಂತ ನನಗೆ ಅನ್ನಿಸ್ತು. ಯಾಕಂದರೆ ಅವರು ವೇ ಆಫ್ ಹ್ಯಾಂಡ್ಲಿಂಗಲ್ಲೇ ಗೊತ್ತಾಯಿತು. ಸೊ ನೋಡೋಣ, ಎಷ್ಟು ವರ್ಷ ಮಾಡ್ತೀನಿ, ಎಷ್ಟು ದಿವಸ ಮಾಡ್ತೀನಿ, ಎಷ್ಟು ತಿಂಗಳು ಮಾಡ್ತೀನಿ ಗೊತ್ತಿಲ್ಲ. ಬಟ್ ಮಾಡೋ ಅಷ್ಟು ದಿವಸನೂ ನನ್ನಿಂದ ಕಂಪ್ನಿಗೆ ಒಳ್ಳೇದಾಗಲಿ, ಕಂಪ್ನಿಯಿಂದ ನನಗೆ ಒಳ್ಳೇದಾಗಲಿ ಅಂತಲೇ ನಾನು ಯಾವತ್ತೂ ಹಾರೈಸೋದು. ಸೊ ಆನೆಸ್ಟಾಗಿ ವರ್ಕ್ ಮಾಡೋಣ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಟಾಟಾ, ಬಾಯ್.